ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಪ್ರತಿಷ್ಠಿತ ಏರಿಯಾ ಮಲ್ಲೇಶ್ವರಂನಲ್ಲಿ ಕಲುಷಿತ ನೀರು, ಪೈಪ್ಲೈನ್ ಡ್ಯಾಮೇಜ್, ಕುಡಿಯುವ ನೀರಿನ ಸಮಸ್ಯೆ. ಬೆಂಗಳೂರು ಜನತೆಗೆ ಕುಡಿಯುವ ನೀರಿನ ಸಂಬಂಧ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಒಂದು, ಕುಡಿಯುವ ನೀರು ಸರಿಯಾಗಿ ಸರಬರಾಜು ಆಗಲ್ಲ. ಇನ್ನೊಂದು, ಪೈಪ್ಲೈನ್ ಡ್ಯಾಮೇಜ್ ಆಗಿ ಕುಡಿಯುವ ನೀರು ಕಲುಷಿತ ಆಗ್ಬಿಡುತ್ತೆ. ಈ ಎರಡೂ ಸಮಸ್ಯೆಯಲ್ಲಿ ಪರದಾಡೋದು ಮಾತ್ರ ಜನಸಾಮಾನ್ಯರೇ. ಅಂದ್ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಮಲ್ಲೇಶ್ವರಂನಲ್ಲಿ ಪೈಪ್ ಡ್ಯಾಮೇಜ್ ಆಗಿ ಕುಡಿಯುವ ನೀರು ಕಲುಷಿತವಾಗಿದೆ. ಇದು ನಡೆದು 3 ತಿಂಗಳೇ ಆಗಿದ್ರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಪ್ರತಿಷ್ಠಿತ ಏರಿಯಾ ಮಲ್ಲೇಶ್ವರಂನ ವೈಯಾಲಿ ಕಾವಲ್ನಲ್ಲಿ ಕುಡಿಯುವ ನೀರು ಕಲುಷಿತ ಆಗ್ತಿದೆ. ವೈಯಾಲಿ ಕಾವಲ್ನ 13ನೇ ಕ್ರಾಸ್ನಲ್ಲಿ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಯಿಂದ ಕುಡಿಯುವ ನೀರಿನ ಪೈಪ್ಲೈನ್ ಸಮಸ್ಯೆ ಆಗಿದೆ. ಹೀಗಾಗಿ ಮನೆಗಳಿಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ಗಳಲ್ಲಿ ಶುದ್ಧ ಕುಡಿಯುವ ನೀರು ಬರ್ತಾ ಇಲ್ಲ, ಕಲುಷಿತ ನೀರು ಬರ್ತಾ ಇದೆಯಂತೆ. ಗ್ಯಾಸ್ ಪೈಪ್ಲೈನ್ ಇರುವ ಜಾಗದಲ್ಲಿ ಕಾವೇರಿ ಪೈಪ್ನಲ್ಲಿ ನೀರು ಹರಿಯುತ್ತಿದೆ ನೋಡಿ. ಕಳೆದ 60 ದಿನಗಳಿಂದಲೂ ಕೂಡ ವೈಯಾಲಿ ಕಾವಲ್ನ 13ನೇ ಕ್ರಾಸ್ನ ನಿವಾಸಿಗಳಿಗೆ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರಾಗಿ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೆ ಪ್ರಮುಖ ಕಾರಣ ಈ ಗ್ಯಾಸ್ ಪೈಪ್ಲೈನ್ ಹೋಗಿರುವಂಥ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ಕುಡಿಯುವ ನೀರಿನ ಸಬ್ವೇಗಳಿಗೆ ನೀರು ಕಲುಷಿತ ಆಗಿ ಮನೆಗಳಿಗೆ ಅದೇ ನೀರು ಹೋಗ್ತಾ ಇತ್ತು. ಹಾಗಾಗಿ ನೀರು ಕುಡಿಯೋದಿರುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿತ್ತು. ಜಲಮಂಡಳಿ ಈಗ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತದೆ. ಇಲ್ಲಿನ ನಿವಾಸಿಗಳಿಗೆ ತೀರಾ ಸಮಸ್ಯೆ ಆಗ್ತಾ ಇದ್ದಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸಬಹುದಾಗಿದೆ, ಸುಮಾರು ಇಲ್ಲಿಯೇ ಒಂದು 20ರಿಂದ 30 ಮನೆಗಳಿಗೆ ಸಬ್ವೇ ಕನೆಕ್ಷನ್ ಆಗಿರ್ತಂಥ ಈ ಏರಿಯಾದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಅವರೆಲ್ಲ ಹೊರಗಡೆಯಿಂದ ನೀರು ತಂದು ಕುಡಿಯುವಂಥ ಪರಿಸ್ಥಿತಿ ಆಗಿತ್ತು. ಈಗ ಜಲಮಂಡಳಿಗೆ ಕಂಪ್ಲೇಂಟ್ ಮಾಡಿದ ಬಳಿಕ ಜಲಮಂಡಳಿಯವರು ಬಂದು ಈ ಪೈಪ್ಲೈನನ್ನು ಸರಿಪಡಿಸಿ, ಆಗಿರುವಂಥ ಅನಾಹುತನ ಸರಿಪಡಿಸಿ ಈಗ ಕುಡಿಯುವ ನೀರನ್ನು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಕ್ಕೂ ಕೂಡ ಜಲಮಂಡಳಿಯವರು ಮಾಡಿದ್ದಾರೆ. ಟ್ಯಾಂಕರ್ ಮೂಲಕನೂ ಕೂಡ ಜಲಮಂಡಳಿಯವರು ನೀರು ಪೂರೈಕೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಕಳೆದ 2-3 ತಿಂಗಳಿನಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರಂತೆ. ಹಸಿರು ಪಾಚಿ ಕಟ್ಟಿದ ನೀರು ಮತ್ತು ಕಪ್ಪು ಮಿಶ್ರಿತ ನೀರು ಬರ್ತಿದೆ, ಕುಡಿಯೋದಕ್ಕೆ ಆಗಲ್ಲ. ಈಗ ಸ್ವಲ್ಪ ಸರಿ ಹೋಗಿದೆ, ಸಮಸ್ಯೆ ಸರಿಪಡಿಸಿ, ಇಲ್ಲದೇ ಇದ್ರೆ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಅಂತಿದ್ದಾರೆ. ವಾಟರ್ ಸಪ್ಲೈ ಆಫೀಸಲ್ಲಿ ತುಂಬ ಕಂಪ್ಲೇಂಟ್ ಮಾಡಿದ್ದೀವಿ. ಯಾಕೆ ಅಂದರೆ ಯಾವಾಗಲೂ ನೀರು ಸ್ಮೆಲ್ ಬರ್ತಾ ಇರ್ತದೆ. ಅದು ಅವರು ನಾವು ಏನು ಮಾಡೋದು ಅಂತ ಹೇಳಿ ಇವಾಗ ಬಂದು ಅದನ್ನು ಫಾಲ್ಟ್ನ ಫೈಂಡ್ ಔಟ್ ಮಾಡಿ ಗ್ಯಾಸ್ನವ್ರು ಪೈಪ್ ಹೊಡೆದಾಕ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಗ್ಯಾಸ್ನವರು ಅದು ಏನೇ ಆಗಿದ್ರು ಕೂಡ ಅವರು ಡಿಪಾರ್ಟ್ಮೆಂಟ್ಗೆ ತಿಳಿಸ್ಬೇಕಾಗಿತ್ತು, ಬಟ್ ತಿಳಿಸಿಲ್ಲ. ಆವಾಗಲೇ ತಿಳಿಸಿದ್ರೆ ಅದನ್ನ ಆವಾಗಲೇ ರೆಕ್ಟಿಫೈ ಮಾಡ್ಬೋದಾಗಿತ್ತು. ನೀರೆಲ್ಲ ಸ್ಮೆಲ್ ಬರುತ್ತೆ, ಯಾಕೆ ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಮ್ದೇನೇ ಇಲ್ಲ ಅಂತಾರೆ. ಇವಾಗ ನೋಡಿದ್ರೆ ಅವ್ರು ರೆಕ್ಟಿಫೈ ಮಾಡಿದ್ದಾರೆ, ಇಲ್ಲಿ ಪೈಪ್ ಹೊಡೆದೋಗಿದೆ. ಗ್ರೀನಿಶ್ ಕಲರು, ತುಂಬ ಕೆಟ್ಟ ವಾಸನೆ, ಮಕ್ಳಿಗೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಏನಿಲ್ಲ. ಎಲ್ಲರಿಗೂ ಎಕ್ಸಾಮ್ ಟೈಮು, ಇದು ಸ್ಕಿನ್ ಇದಾಗಿದೆ ಮಕ್ಕಳಿಗೆ. ಮತ್ತು ಅದೇನೋ ಸ್ನಾನ ಮಾಡ್ಕೊಂಡು ಹೋದ್ರೇನು ಮಕ್ಕಳಿಗೆಲ್ಲ ಇನ್ಫೆಕ್ಟ್ ಆಗ್ತಾ ಇದೆ. ನಮ್ಗೆ ಸ್ಮೆಲ್ ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ಲಿ ಆಫ್ ಮಾಡಿದ್ವಿ. ಬಟ್ ಮಕ್ಕಳು ಕುಡ್ದಿರೋದ್ರಿಂದ ಅವರಿಗೆಲ್ಲ ಒಂದು ಸ್ವಲ್ಪ ಜ್ವರ ಬಂದಿದೆ. ಇತ್ತ ಸ್ಥಳೀಯರೆಲ್ಲ ಸಮಸ್ಯೆ ಸರಿಪಡಿಸುವಂತೆ ಜಲಮಂಡಳಿಗೆ ದೂರು ನೀಡಿದ್ದಾರೆ. ಗ್ಯಾಸ್ ಪೈಪ್ಲೈನ್ನಿಂದ ಈ ರೀತಿ ಸಮಸ್ಯೆ ಆಗಿದೆ, ನಾವೇ ಟ್ಯಾಂಕರ್ ಅಲ್ಲಿ ನೀರು ಕೊಡ್ತೇವೆ, ಆಗಿರುವ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಎಂದಿದ್ದಾರೆ. ಗೇಲ್ ಗ್ಯಾಸು ಮತ್ತು ಈ ಜಿಯೋ ಇಂಥವರೆಲ್ಲ ಸೇರಿ HDD ಮೆಥಡ್ ಅಂತ ಅವರು ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಕೋಆರ್ಡಿನೇಷನ್ ಇಲ್ಲದೆ ಕೆಲಸ ಮಾಡಿಬಿಡ್ತಾರೆ. ಆವಾಗ ಒಳಚರಂಡಿ ಪೈಪು ಮತ್ತು BWSSB ನಮ್ಮ ಸಬ್ಲೈನ್ ಪೈಪ್ಗಳನ್ನ 4 ಅಂಗ್ಲ 100 mm ಡಯ ಪೈಪ್ಗಳಿಗೆ ಕೇಬಲ್ ತೂತಿಟ್ಟಿರೋದ್ರಿಂದ ಸೈಡ್ ಡ್ರೈನ್ಸ್ ಮೋರಿನಲ್ಲಿ ಕೊಳಚೆ ನೀರು ಇರ್ತದೆ. ಮತ್ತು ನಮ್ಮ ವಾಟರ್ ಸ್ಯಾನಿಟರಿ ಒಳಗಡೆ ಹೋಗಿರೋದ್ರಿಂದ ಗ್ಯಾಸ್ ಲೈನು ಅದರದ ನೀರನ್ನು ಬ್ಯಾಕಪ್ ಆಗಿ ಆ ಕೊಳಚೆ ನೀರುಗಳ ಜೊತೆಗೆ ವಾಟರ್ ಲೈನ್ ಜೊತೆ ಮಿಕ್ಸ್ ಆಗಿ ಮನೆಗಳಿಗೆ ಹೋಗಿದೆ. ನಾವು ಇದನ್ನ ಸರಿಮಾಡಿಸಿ ಗ್ರಾಹಕರಿಗೆ ಶುದ್ಧ ನೀರನ್ನು ಕೊಡ್ತೇವೆ. ಆದರೆ ಗೇಲ್ ಗ್ಯಾಸ್ ಅವರು ನಮ್ಮ ಜೊತೆ ಕೋಆರ್ಡಿನೇಷನ್ ಮಾಡೋದಿಲ್ಲ. ಅವರದ್ದು ಬೇಜವಾಬ್ದಾರಿತನೇ ಉತ್ತರ, ಒಬ್ಬರಿಗೊಬ್ಬರು ಸ್ಪಂದಿಸೋದಿಲ್ಲ. ಕಳೆದ 3 ತಿಂಗಳಿನಿಂದ ವೈಯಾಲಿ ಕಾವಲ್ನ ಜನರು ಶುದ್ಧ ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ. ಜನರಿಗೆ ಉಂಟಾಗಿರುವ ಸಮಸ್ಯೆಯನ್ನ ಎಷ್ಟು ಬೇಗ ಜಲಮಂಡಳಿ ಅಧಿಕಾರಿಗಳು ಪರಿಹರಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.